ಇಲ್ಲಿ ನಿಮ್ಮನ್ನ ಡೈರೆಕ್ಟ್ರು ತುಂಬ ಏನೋ ಜಾಸ್ತಿ ಡೈಲಾಗೇ ಕೊಟ್ಟಿಲ್ಲ, ಎಷ್ಟು ಬೇಕೋ ಅಷ್ಟೇ. ಆಮೇಲೆ ಜಾಸ್ತಿ ನಗೋದಿಲ್ಲ. ಸೊ ಅದು ನಿಮ್ಮ ಫ್ಯಾನ್ಸಿಗೆ ಎಷ್ಟು ಇಷ್ಟ ಆಗ್ಬೋದು? ತುಂಬಾ ಇಷ್ಟಪಡ್ತಾರೆ ಸರ್. ಯಾಕಂದ್ರೆ ನಾನು ನೋಡ್ತಿದ್ದೀನಲ್ಲ, ಇದು ಮಾದೇವನಾಗಿ ಬಂದು ಕೂತ್ಕೊಂಡಾಗ ಇಮಿಡಿಯೇಟ್ ಆಗಿ ಫೈಟ್ ಇಲ್ಲ ಅಂತಲ್ಲ, ಎಲ್ಲ ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ. ಓಕೆ, ಈಗ ನೀವು ಇದೇ ಡೈಲಾಗ್ನ ನೀವು ಮಾತಾಡಿದ್ರೆ, ಈಗ ಎಲ್ಲೋ ಒಂದ್ ಕಡೆ ನಾನು ಒಂದು ಡೈಲಾಗ್ ಹೇಳ್ತೀನಿ, ಅದನ್ನ ನೀವು ಮಾತಾಡಿದ್ರೆ ಹೇಗಿರುತ್ತೆ ಅಥವಾ ನಾನು ಮಾತಾಡಿದ್ರೆ ಹೇಗಿರುತ್ತೆ, ಚೇಂಜಸ್ ಇದೆ ಗೊತ್ತಾ. ಸೊ ಒಂದು ಫೈಟ್ನ ಹೀಗೂ ಮಾಡ್ಬೋದು, ಆ ಒಂದು ಟ್ರೀಟ್ಮೆಂಟ್ನ ಬೇರೆ ಥರನೂ ತೋರಿಸ್ಬೋದು. ಸೊ ಫೈಟ್ ಇಲ್ಲ ಅಂತಲ್ಲ, ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ಅಂತಲ್ಲ, ಸಿನಿಮಾ ಅಲ್ಲಿ ಖಂಡಿತ ಇದೆ. ಅದನ್ನ ಟ್ರೀಟ್ಮೆಂಟ್ ಬೇರೆ ತರ ತಗೊಂಡೋಗಿದ್ದೀವಿ. ಸೊ ಇದು ಒಂದು ಎಲ್ಲದಕ್ಕೂ ಒಂದು ಕಾರಣ ಇದೆ. ಫೈಟ್ ಮಾಡ್ತಿದ್ದಾನೆ ಅಂದ್ರೆ ಕಾರಣ ಇದೆ, ಅಳ್ತಿದ್ದಾನೆ ಅಂದ್ರೆ ಕಾರಣ ಇದೆ, ಡೈಲಾಗ್ ಹೇಳ್ತಿದ್ದಾನೆ ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ, ಹೇಳ್ತಿಲ್ಲ ಅಂದ್ರೂ ಅದಕ್ಕೂ ಒಂದು ಕಾರಣ ಇದೆ. ಸೊ ಪ್ರತಿಯೊಂದಕ್ಕೂ ಆ ಸ್ಕ್ರೀನ್ ಪ್ಲೇ ಒಳಗಡೆ ನಾವು ಕ್ಲೀನಾಗಿ ತಗೊಂಡೋಗಿರೋದಕ್ಕೆ ಯಾವುದೂ ಇಷ್ಟ ಪಡೆದೇ ಇರೋವಂಥದ್ದು ಯಾವುದೋ ವಿಷಯ ಅದರಲ್ಲಿಲ್ಲ. ಯಾಕಂದ್ರೆ ನಾವು ತುಂಬಾ ಸಿನಿಮಾಗೆ ಎಷ್ಟೊಂದ್ಸಲ ನೋಡಿದೀವಿ, ಖಂಡಿತ ಹೆತ್ತವ್ರಿಗೆ ಹೆಗ್ನಾಣೆ ಮುದ್ದು ಅನ್ನೋ ಥರ ಫೀಲ್ ಇರುತ್ತೆ ಅಂತಲ್ಲ. ನಾವು ನಮ್ಮ ಟೀಮ್ ಬಿಟ್ಬಿಟ್ಟು ಇವತ್ತಿಗೂ ನಾನು ಎಷ್ಟೊಂದ್ಸಲ ನಾನು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರೋದು ಈ ಸಿನಿಮಾದಲ್ಲಿ, ನಾಟ್ ಜಸ್ಟ್ ಅನ್ ಆಕ್ಟರ್. ಸೊ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದಾಗ ನಾನು ಎಲ್ಲಾನು ಬಿಟ್ಬಿಟ್ಟು ಆಸ್ ಆಡಿಯನ್ ಆಗಿ ಕೂತ್ಕೊಂತೀವಿ. ಇವತ್ತು ನೀವು ನಂಬಲ್ಲ, ಒಂದು ಇಂಟರ್ವಲ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಒಂದಿಷ್ಟು ಡೈಲಾಗ್ ಇದೆ ಮಾದೇವಂದು. ಓಕೆ, ಶೂಟು ಮಾಡ್ಬಿಟ್ವಿ. ಟೋಟಲ್ ಆಗಿ ಟೀಮ್ ಎಲ್ಲ ಕುತ್ಕೊಂಡಾಗ ಡೈರೆಕ್ಟರು ಎಲ್ಲರೂ ಬಂದು ಡಿಸೈಡ್ ಮಾಡಿದ್ದೇನು ಅಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಇಂದ ಮಾದೇವ ಇಷ್ಟೇ ಕಮ್ಮಿ ಮಾತಾಡಿದ್ದೇನೆ, ಇಂಟರ್ವಲ್ ಪಾಯಿಂಟ್ ಅಲ್ಲಿ ಎಷ್ಟು ಮಾತಾಡಿದ್ರೆ ಚೆನ್ನಾಗಿರುತ್ತಾ. ಎಲ್ಲರೂ ಡಿಸೈಡ್ ಮಾಡಿ, ನಾನು ಎಲ್ಲರೂ ಕುತ್ಕೊಂಡಾಗ ಡಿಸೈಡ್ ಮಾಡಿ, ಸರ್ ಇದು ಹೆಂಗೆ ಅಂತ ತೆಗೆದ್ಬಿಡಿ ಅಂತ. ಪರವಾಗಿಲ್ಲ ತೆಗೆದ್ಬಿಡೋಣ ನಾನು, ಬೇಡ ಡೈಲಾಗ್. ಯಾಕಂದ್ರೆ ಮಾದೇವ ಆ ಕ್ಯಾರೆಕ್ಟರು ಕಮ್ಮಿ ಮಾತಾಡಿದಾಗ ಆ ಕೊಡೋ ಎಲಿವೇಶನ್, ಮಾತಾಡಿದಾಗ ಎಲಿವೇಶನ್ ಕಮ್ಮಿ ಆಗ್ತಿದೆ. ಎಲ್ಲೋ ಒಂದ್ ಕಡೆ ನಾನು ಹೇಳ್ತಿದ್ದೀನಿ ಅಂದ್ರೆ, ಟ್ರೀಟ್ಮೆಂಟು ನಾವು ಈಗ ಒಂದು ವಸ್ತು ಕೈಯಲ್ಲಿದೆ ಅಂದ್ರೆ ಅಲ್ಲಿವರೆಗೂ ಭಯ ಇರುತ್ತೆ ಅದ್ರಲ್ಲಿ ಏನಿದೆ ಅಂತ. ಓಪನ್ ಮಾಡಿದಾಗ ಇಷ್ಟೇನಾ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಇವ್ನು ಮಾತಾಡಿದಾಗ ಅದು ಕಮ್ಮಿ ಆಗ್ಬಾರ್ದು ಅನ್ನೋದು ಎಲ್ಲರೂ ಒಂದು ಟೀಮ್ ಕುತ್ಕೊಂಡು ಡಿಸೈಡ್ ಮಾಡಿ 2 ಪೇಜ್ ಡೈಲಾಗ್ನ ತೆಗ್ದು ಸಾಕಿರೋದು, ಬೇಡ ಕರೆಕ್ಟು ಅಂತ. ಸೊ ಇದು ಒಂದು ಡಿಫ್ರೆಂಟ್ ಟೈಪ್ ಆಫ್ ಟ್ರೀಟ್ಮೆಂಟ್. ಇದು ಆಕ್ಷನ್ನೂ ಇದೆ, ಫ್ಯಾನ್ಸ್ ವಿಸಿಲ್ ಹೊಡೆಯೋ ಜಾಗನೂ ಇದೆ, ಅದನ್ನ ಇಷ್ಟಪಡೋಕ್ಕೂ ಎಂಜಾಯ್ ಮಾಡೋಕ್ಕೂ ಜಾಗ ಇದೆ.